ಹಲೋ ಹಾಯ್ ವಿದ್ಯಾರ್ಥಿಗಳು, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನದ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ ಉತ್ತರ ಸಹಿತನೂ ಕೂಡ ಕೊಡಲಾಗಿದೆ. ಯಾವ ಪಾಠದಿಂದ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ಒಂದಾಗಿ ಚರ್ಚೆ ಮಾಡೋಣ. ಸೊ ಈ ವಿಡಿಯೋನಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕವರ್ ಆಗುತ್ತೆ. ಸೊ ವಿದ್ಯಾರ್ಥಿಗಳು ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗಾದರೆ ನೋಡೋಣ ಈ ಕ್ವಶನ್ ಪೇಪರ್ದಲ್ಲಿ ಏನೇನಿದೆ ಅಂತ ಹೇಳಿ. ಸೊ ಫಸ್ಟ್ ಮೇನ್ ಕ್ವಶನ್ ಬಂದು, ಕೆಳಗಿನ ಬಹು ಆಯ್ಕೆಗಳಿಗೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಆರಿಸಿ ಬರೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಕ್ವಶನ್ ನಂಬರ್ 1 ನೋಡಿ, ಯೇಸು ಕ್ರಿಸ್ತರ ಹುಟ್ಟಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಯೇಸು ಕ್ರಿಸ್ತರ ಹುಟ್ಟಿದ ಸ್ಥಳ ಯಾವುದು? ಇಲ್ಲಿ ಬೆತ್ಲೆಹ್ಯಾಮ್ ಆಗತ್ತೆ. ಸೊ ಮುಂದಿನಕ್ಕೆ ಹೋಗೋಣ. ಪೃಥ್ವಿರಾಜ್ ಚೌಹಾಣ್ ಅವರು ಮೊದಲನೇ ತರಾಯಿನ ಕಾಲದಲ್ಲಿ ಗೆದ್ದರು. ಕಂಪನದ ದಂಡಯಾತ್ರೆ ಬಗ್ಗೆ ಎದರ ಬಗ್ಗೆ ತಿಳಿಸುವುದಂದರೆ ಮಧು ರಾವಿಜಯಂ. ಸಂವಿಧಾನ ರಚನಾ ಸಭೆ ಅಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್. ಸಮಾಜದ ಜೀವಕೋಶ ಕುಟುಂಬ ಆಗತ್ತೆ. ಮಾನವನ ಸಾಮಾಜಿಕ ವ್ಯಕ್ತಿಯಾಗುವ ಪ್ರಕ್ರಿಯೆ ಸಾಮಾಜೀಕರಣ. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ 1973. ಮುಗಿದು ಹೋಗುವ ಸಂಪನ್ಮೂಲಗಳಿಗೆ ಉದಾಹರಣೆ ಯಾವುದು? ಕಲ್ಲಿದ್ದಲು. ಸೊ ಮೇನ್ ಕ್ವಶನ್ 2 ನೋಡ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. 9ನೇ ಪ್ರಶ್ನೆ, ಮೊದಲನೇ ಪಾನಿಪತ್ ಕದನ ಯಾವಾಗ ನಡೆಯಿತು? 1526. ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ದ್ವೈತ ಸಿದ್ಧಾಂತ. ಕರ್ನಾಟಕದ ವಿಧಾನಸಭೆ ಒಟ್ಟು ಎಷ್ಟು ಸದಸ್ಯರನ್ನು ಒಳಗೊಂಡಿದೆ? 225 ಸದಸ್ಯರನ್ನು ಒಳಗೊಂಡಿದೆ. ನೀವು ಪೋಷಕರು ಮತ್ತು ಶಿಕ್ಷಕರಿಂದ ತಿಳಿಯದ ಮಾಹಿತಿಯನ್ನು ಯಾರಿಂದ ತಿಳಿಯುವಿರಿ? ಸ್ನೇಹಿತರಿಂದ ಮತ್ತು ಗೆಳೆಯರಿಂದ. ಬೇಸಿಗೆ ಕಾಲವು ಯಾವ ತಿಂಗಳಲ್ಲಿ ಇರುತ್ತದೆ? ಮಾರ್ಚ್ ಮತ್ತು ಮೇ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಗೆ ಉದಾಹರಣೆ ಕೊಡಿ ಅಂತ ಹೇಳಿದರೆ ರೈಲು ಮಾರ್ಗ, ರಸ್ತೆ, ವಸತಿ, ಕೈಗಾರಿಕೆ, ನೀರಾವರಿ ಯೋಜನೆಗಳು. ಪುನರ್ಬಳಕೆ ಎಂದರೇನು ಅಂತ ಕೇಳಿದರೆ ಪ್ರತಿಯೊಂದು ಸಂಪನ್ಮೂಲಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿ ತ್ಯಜಿಸಿದ ಅದನ್ನು ಮತ್ತೆ ಮತ್ತೆ ಬೇರೆ ಕೆಲಸಗಳಿಗೆ ಹಲವು ಬಾರಿ ಉಪಯೋಗಿಸುವ ಒಂದು ಪ್ರಕ್ರಿಯೆ. 16ನೇ ಪ್ರಶ್ನೆ, 2011ರಲ್ಲಿ ಭಾರತದ ಜನನ ದರ 22 ಮತ್ತು ಮರಣ ದರ 6 ಇದೆ. ಹಾಗಾದರೆ ಜನಸಂಖ್ಯೆ ಬೆಳವಣಿಗೆ ದರ ಕಂಡುಹಿಡಿಯಿರಿ. ಜನಸಂಖ್ಯೆ ಬೆಳವಣಿಗೆ ಸೂತ್ರ ಜನನದ ದರ ಮರಣದ ದರ 22 - 6 ಎಷ್ಟಾಯಿತು? 16. 17 ನಿರ್ಧಾರ ಕೈಗೊಳ್ಳುವುದು ಎಂದರೇನು? ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸಂದರ್ಭ, ಅನುಭವ, ವಿವೇಚನೆ, ದೃಢತೆ, ಧೈರ್ಯ ಮತ್ತು ಸ್ಪಷ್ಟತೆಯಿಂದ ತೆಗೆದುಕೊಳ್ಳುವ ನಿರ್ಣಯಗಳನ್ನು ನಿರ್ಧಾರ ಎನ್ನುವರು. ಸೊ ಇಲ್ಲಿ ಮಟ್ಟ ವಿದ್ಯಾರ್ಥಿಗಳೇ 1 ಅಂಕದ ಪ್ರಶ್ನೆಗಳು ಎಲ್ಲ ಕವರ್ ಆದವು ರೀ. ಇನ್ನೇನು ಮಾಡೋಣ? 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಒಂದೊಂದು ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೂಡ ಇದರಲ್ಲಿ ಇವೆ. ಸೊ ಇಂಥ ವಿಡಿಯೋಗಳನ್ನು ನೋಡಬೇಕಾಗಿತ್ತಂದ್ರೆ ಚಾನಲ್ ಒನ್ರಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗಾದರೆ 2 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತಾ ಹೋಗೋಣ. ಮೊಹಮ್ಮದ್ ಬಿನ್ ತುಘಲಕರು ಜಾರಿಗೊಳಿಸಿದ ಆಡಳಿತ ಸುಧಾರಣೆಗಳು ಯಾವಂತ ಕೇಳಿದ್ದಾರೆ? ಕಂದಾಯ ಸುಧಾರಣೆ, ರಾಜಕೀಯ ವರ್ಗಾವಣೆ, ಸಾಂಕೇತಿಕ ನಾಣ್ಯ ಪ್ರಯೋಗ. 19ನೇ ಪ್ರಶ್ನೆ, ರಾಮಾನುಜಾಚಾರ್ಯರು ಸಿದ್ಧಾಂತದ ಸಾರವನ್ನು ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ. ಅವರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತ ಎಂದು ಕರೆಯಲಾಗುವುದು. ಇವರ ಪ್ರಕಾರ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ, ಆತ್ಮ ಪರಮಾತ್ಮ ಏಕಕಾಲದಲ್ಲಿ ಒಂದಾಗುವ ಸಾಧ್ಯವಿಲ್ಲಂದರು. ಜಗತ್ತು ಬ್ರಹ್ಮನ ವ್ಯಕ್ತಗೊಂಡ ರೂಪವೆಂದು ಮತ್ತು ಜಗತ್ತು ನಿತ್ಯ ಸತ್ಯವೆಂದು ಪ್ರತಿಪಾದಿಸಿದರು. ಮುಕ್ತಿ ಸಾಧನೆಗೆ ಭಯ, ಭಕ್ತಿ ಮತ್ತು ಪ್ರವೃತ್ತಿ ಬಹಳ ಮುಖ್ಯವೆಂದು ತಿಳಿಸಿದರು. 20ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ರಾಜಮನೆತನಗಳ ಹೆಸರಿಸಿ ಅಂತ ಹೇಳಿದ್ದಾರೆ. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು. 22ನೇ, ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಹಕ್ಕುಗಳು ಯಾವಂತ ಕೇಳಿದ್ದಾರೆ. ಅಥವಾ ಇನ್ನೊಂದು ಪ್ರಶ್ನೆಯಲ್ಲಿ ಲೋಕಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವಂತ ಕೇಳಿದ್ದಾರೆ. ಸೊ ಸಂವಿಧಾನದ ಇರುವಂಥ ಹಕ್ಕುಗಳು ನೋಡ್ರಿ: ಸಮಾನತೆ, ಸ್ವಾತಂತ್ರ್ಯ, ಶೋಷಣೆ ವಿರುದ್ಧ, ಧಾರ್ಮಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ವಿದ್ಯಾಭ್ಯಾಸ, ಸಂವಿಧಾನದ ಪರಿಹಾರ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅದು ಅಥವಾ ಪ್ರಶ್ನೆಗೆ ಆನ್ಸರ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ, ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಲು ಯಾವ ಕ್ಷೇತ್ರಗಳಲ್ಲಿ ಪ್ರತಿನಿಧಿಸುತ್ತಾರೆ ಅಂತ ಕೇಳಿದ್ದಾರೆ. ಸದಸ್ಯರಲ್ಲಿ 5 ಕ್ಷೇತ್ರಗಳನ್ನು ಪ್ರತಿನಿಧಿಸುತ್ತಾರೆ. ವಿಧಾನಸಭಾ ಸದಸ್ಯರಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ, ಕಲೆ, ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ವಿಜ್ಞಾನ ಮತ್ತು ಸಹಕಾರ ಚಳವಳಿ ಕ್ಷೇತ್ರಗಳಿಂದ ಪ್ರತಿನಿಧಿಸುತ್ತಾರೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಆಧುನಿಕ ಕೇಂದ್ರ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೆಂಬುದನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಅಥವಾ ಸಾಮಾಜಿಕರಲ್ಲಿ ಶಾಲೆಯ ಪಾತ್ರ ಮಹತ್ವವಾದದ್ದು ಸಮರ್ಥಿಸಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಆನ್ಸರನ್ನು ಮಾಡ್ಬೋದು ನೀವು. ಸೊ ಆಧುನಿಕ ಕೇಂದ್ರ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳನ್ನು ನೋಡೋಣ. ವೈಯಕ್ತಿಕತೆ, ವೈಯಕ್ತಿಕ ಸಂತೋಷ, ಸುಖ, ಆಸ್ತಿ ಹಕ್ಕು,
ಬದಲಾದ ಸಾಮಾಜಿಕ ಮೌಲ್ಯಗಳು, ವಿಜ್ಞಾನ ತಂತ್ರಜ್ಞಾನ, ಆದ ಪ್ರಗತಿ, ನಗರೀಕರಣ, ಪ್ರಜಾಸತ್ತಾತ್ಮಕ ಹಾಗೂ ಸಮಾನತೆ ತತ್ವಗಳು. ಅಥವಾ ಕ್ವಶನ್ದು ಆನ್ಸರ್ ಕೂಡ ಇಲ್ಲಿ ಇದೆ, ನೀವು ಅಲ್ಲಿ ಕಾಣ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರ್ನಾಟಕದಲ್ಲಿ 4 ಆಡಳಿತ ವಿಭಾಗಗಳು ಯಾವಂತ ಕೇಳಿದ್ದಾರೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. 25ನೇ ಪ್ರಶ್ನೆಗೆ ಹೋಗೋಣ. ಕಾವೇರಿ ನದಿಯ ಉಪನದಿಗಳು ಯಾವಂತ ಕೇಳಿದ್ದಾರೆ. ಹೇಮಾವತಿ, ಹಾರಂಗಿ, ಲೋಕಪಾವನಿ, ಅರ್ಕಾವತಿ, ಶಿಂಗಾ, ಲಕ್ಷ್ಮೀತೀರ್ಥ, ಕಪಿಲೆ, ಸುವರ್ಣವತಿ. 26 ಮುಂದುವರೆದ ರಾಷ್ಟ್ರಗಳಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಇದೆ ಏಕೆ. ದೇಶದಲ್ಲೂ ಎಲ್ಲ ಜನರು ವಿದ್ಯಾವಂತರು ಮತ್ತು ತಿಳಿವಳಿಕೆ ಉಳ್ಳವರು ಆಗಿರುತ್ತಾರೆ. ಎಲ್ಲರಿಗೂ ಆರೋಗ್ಯ ಮತ್ತು ಸ್ವಚ್ಛತೆ ಸೌಲಭ್ಯಗಳು ದೊರೆಯುತ್ತವೆ. ಇಲ್ಲಿ ಮಟ್ಟ ವಿದ್ಯಾರ್ಥಿಗಳೇ 2 ಅಂಕದ ಪ್ರಶ್ನೆಗಳನ್ನೆಲ್ಲ ಕವರ್ ಮಾಡಿದ್ದೀವಿ. ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 3 ಅಂಕದ ಪ್ರಶ್ನೆಗಳನ್ನು ನಾನು ಬರೀ ಕ್ವಶನ್ಸ್ಗಳನ್ನು ಹೇಳ್ತೀನಿ, ಆನ್ಸರ್ಸನ್ನು ಕೊಟ್ಟಿರ್ತೀನಿ. ನಿಮ್ಮಲ್ಲಿ ಆನ್ಸರ್ಸ್ಗಳನ್ನು ಒಂದೊಂದಾಗಿ ನೋಟ್ ಮಾಡ್ತಾ ಹೋಗಿ ಮತ್ತು ಕ್ವಶನ್ಸನ್ನು ನೋಟ್ ಮಾಡ್ತಾ ಹೋಗಿ. 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ ಕೆಳಗಿನ ಪ್ರಶ್ನೆ 5-6 ವ್ಯಾಖ್ಯೆಗಳು ಉತ್ತರಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ 27ನೇ ಪ್ರಶ್ನೆ, ಜೀಸಸ್ ಕ್ರೈಸ್ತರ ಬೋಧನೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಜೀಸಸ್ ಕ್ರೈಸ್ತರ ಬೋಧನೆಗಳನ್ನು ಇಲ್ಲಿ ಕೆಳಗೆ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಅಲ್ಲಿ ನೋಟನ್ನು ಮಾಡ್ಕೋಬೋದು ರೀ. ಸೊ 9ನೇ ಪ್ರಶ್ನೆ ನೋಡಿರಿ, 28 ಆಗಬೇಕು. ಇಲ್ಲಿ ಅದ್ವೈತ ಸಿದ್ಧಾಂತವನ್ನು ಕುರಿತು ವಿವರಿಸಿ ಅಂತ ಹೇಳಿದ್ದಾರೆ. ಅದ್ವೈತ ಸಿದ್ಧಾಂತದ ಬಗ್ಗೆ ವಿವರಿಸಬೇಕಾಗಿದೆ, ಅದರದೆಲ್ಲ ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ನೀವು ಕಾಣಬಹುದು ಉತ್ತರವನ್ನು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 30ನೇದು, ಕೃಷ್ಣದೇವರಾಯರು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳು ಯಾವುವು. ಅವರು ಅಧಿಕಾರಕ್ಕೆ ಬಂದಾಗ ಎದುರಿಗೆ ಆದ ಸಮಸ್ಯೆಗಳು ಯಾವ ಅಂತ ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲೆಲ್ಲ ಅದರದ್ದು ಉತ್ತರ ಇದೆ. ಸೊ 31ನೇ ಪ್ರಶ್ನೆ ಹೋಗೋಣ. ರಾಜ್ಯಸಭೆಯ ರಚನೆಯನ್ನು ವಿವರಿಸಿ ಅಥವಾ ರಾಜ್ಯಪಾಲರ ಅರ್ಹತೆ ಅಧಿಕಾರ ಅವಧಿಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 2 ಕ್ವಶನ್ಸ್ಗಳಿವೆ ಅಥವಾ ಅದರಲ್ಲಿ ಒಂದಿದೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಏನು ಮಾಡ್ಬೋದು, ಬಿಡಿಸ್ಬೋದು ರೀ. ಆ 2 ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ, ಆ 2 ಉತ್ತರಗಳನ್ನು ಇಲ್ಲಿ ಕಾಣಬಹುದು. ಸೊ ಮೊದಲನೇ ರಾಜ್ಯಸಭೆ ರಚನೆ ಹೇಗಾಗುತ್ತೆ ಮತ್ತು ರಾಜ್ಯಪಾಲ ಅರ್ಹತೆ ಅಧಿಕಾರ ಏನಿರುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೂವತ್ತೆರಡನೇ ಪ್ರಶ್ನೆಗೆ ಹೋಗೋಣ. ಸಾಮಾಜೀಕರಣ ಪ್ರಕ್ರಿಯೆ ಮಹತ್ವ ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ. ಸೊ ಇದರ ಕೆಲವೊಂದಷ್ಟು ಅಂಶಗಳನ್ನು ಕೊಟ್ಟಿದ್ದಾರೆ ಸಾಮಾಜೀಕರಣ ಪ್ರಕ್ರಿಯೆ ಬಗ್ಗೆ, ಅದನ್ನು ಅದರ ಉತ್ತರವನ್ನು ಕಾಣಬಹುದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಹಾಗೂ ಮಲೆನಾಡು ಪ್ರದೇಶದ ಯಾವ ರೀತಿ ಲಕ್ಷಣಗಳು ಇರುತ್ತೆ ಅನ್ನೋದನ್ನು ಅದರದ್ದೆಲ್ಲ ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದೊಂದಾಗಿ. ಸೊ ಇಲ್ಲಿ ನೀವು ಇಲ್ಲಿ ಕಾಣ್ಬೋದು. ಸೊ ಮುಂದಿನಕ್ಕೆ ಹೋಗೋಣ. 34ನೇ ಪ್ರಶ್ನೆಗೆ, ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯುತ್ತಾರೆ, ಏಕೆ ಅಂತ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಅಥವಾ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಸೊ 2 ಕ್ವಶನ್ ಉತ್ತರಗಳನ್ನು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶ್ರೀಗಂಧ ನಾಡು ಯಾಕೆ ಕರೀತಾರೆ ಅಂತೇಳಿ ಕೇಳಿದ್ದಾರೆ ಮತ್ತು ಕರ್ನಾಟಕದಲ್ಲಿ ಬರುವಂಥ ಜಲವಿದ್ಯುತ್ ಸ್ಥಾವರಗಳು ಯಾವ್ಯಾವ ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕದಲ್ಲಿ ವ್ಯವಸಾಯವು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂದು ಹೇಗೆ ಹೇಳುವಿರಿ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ವ್ಯವಸಾಯ ಪ್ರಾಮುಖ್ಯತೆ ಪಡಿಬೇಕಾಗಿತ್ತು ಅಂದರೆ ಯಾವ್ಯಾವ ಅಂಶಗಳು ಹೊಂದ್ಯಾವ ಅಂತ ಹೇಳೋದು ಕೊಟ್ಟಿದ್ದಾರೆ. ಅದರ ಎಲ್ಲ ಪಾಯಿಂಟ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಸಂಪನ್ಮೂಲಗಳ ಕೊರತೆಯು ಅಧಿಕವಾಗಿರುವುದಕ್ಕೆ ಕಾರಣಗಳೇನಂತ ಕೇಳಿದ್ದಾರೆ. ಅಥವಾ ಜನಸಂಖ್ಯೆ ಗುಣಮಟ್ಟವನ್ನು ಹೆಚ್ಚಿಸಲು ಕೈಗೊಳ್ಳಬೇಕಾದ ಕ್ರಮಗಳೇನು ಅಂತೇಳಿ ಕೊಟ್ಟಿದ್ದಾರೆ. ಸೊ ಈ ಸಂಪನ್ಮೂಲ ಕೊರತೆ ಅಧಿಕವಾದ ಕಾರಣಗಳು ಮತ್ತು ಜನಸಂಖ್ಯೆ ಗುಣಮಟ್ಟ ಹೆಚ್ಚಿಸಲು ಬೇಕಾದ ಕಾರಣಗಳು ಕೂಡ ಅದರದ ಎಲ್ಲ ಅಂಶಗಳನ್ನು ಇಲ್ಲಿ ಕೆಳಗೆ ಕೊಡಲಾಗಿದೆ. ಉತ್ತರವನ್ನು ಸಹ ಕೊಟ್ಟಿದ್ದಾರೆ, ನೀವು ಇಲ್ಲಿ ಕಾಣ್ಬೋದು. ಸೊ ಮುಂದಿನಕ್ಕೆ ಹೋಗೋಣ. ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ ಸಂದರ್ಭ ಗಮನಿಸಬೇಕಾದ ಅಂಶಗಳು ವಿವರಿಸಿ ಅಂತೇಳಿ ಗಮನದಲ್ಲಿ ತಿಳ್ಕೊಳ್ಬೇಕಾದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇದರ ಉತ್ತರ ಇಲ್ಲಿ ಕೆಳಗೆ ಕೊಡಲಾಗಿದೆ. ಸೊ ಪಾಯಿಂಟ್ ವೈಸ್ ಇದೆ, ನೀವು ಅದನ್ನು ನೋಟ್ ಮಾಡ್ಕೊತಾ ಹೋಗಬೇಕು. ಸೊ ಮೇನ್ ಕ್ವಶನ್ 5ಕ್ಕೆ ಹೋಗೋಣ. ಮೇನ್ ಕ್ವಶನ್ 5 ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ 8 ವ್ಯಾಖ್ಯೆಗಳು ಉತ್ತರಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದೇದು, ಮೊಹಮ್ಮದ್ ಗವಾನರು ಬಹುಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಎಂದು ಹೇಗೆ ಪರಿಗಣಿಸುವರಿ. ಅಥವಾ ರಜಪೂತರ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ 2 ಪ್ರಶ್ನೆಗಳಿವೆ, 2ಕ್ಕೂ ಉತ್ತರ ಇಲ್ಲಿ ಕೆಳಗೆ ಕೊಡಲಾಗಿದೆ. ಮೊಹಮ್ಮದ್ ಗವಾನರ ಬಗ್ಗೆ ಮತ್ತು ಅವರ ಸಾಹಿತ್ಯದ ಬಗ್ಗೆ, ರಜಪೂತರ ಸಾಹಿತ್ಯದ ಬಗ್ಗೆಯನ್ನು ಕೊಡಲಾಗಿದೆ. 2 ಉತ್ತರಗಳನ್ನು ಇಲ್ಲಿ ಕಾಣ್ಬೋದು. ವಿಡಿಯೋ ಪಾಸ್ ಮಾಡಿ ನೀವು ಆನ್ಸರ್ಸ್ಗಳನ್ನು ಅದನ್ನೇನು ಮಾಡ್ಕೊತ ಹೋಗ್ಬೇಕು ರೀ, ನೋಟ್ ಮಾಡ್ಕೊತಾ ಹೋಗಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 39ನೇದು, ಮೊಹಮ್ಮದ್ ಪೈಗಂಬರ್ ಅವರ ಜೀವನವನ್ನು
ತಿಳಿಸಿರಿ ಅಂತ ಹೇಳಿದ್ದಾರೆ. ಸೊ ಮೊಹಮ್ಮದ್ ಪೈಗಂಬರ್ ಜೀವನ ಬಗ್ಗೆ ಮಾಹಿತಿಯನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಇದರೆಲ್ಲ ಅವರು ಜನನ ಹಿಡಿದು ಮರಣ ತನಕ ಎಲ್ಲ ಅಂಶಗಳಲ್ಲಿ ಹಾಕಿದ್ದಾರೆ. ಸೊ ನೀವು ಒಂದೊಂದಾಗಿ ಅದರ ಉತ್ತರವನ್ನು ಕಾಣಬಹುದು. ಸೊ ಮುಂದಿನಕ್ಕೆ ಹೋಗೋಣ. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ನಮ್ಮ ಸಂವಿಧಾನದ ಲಕ್ಷಣ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಅದರ ಉತ್ತರ ಇಲ್ಲಿ ಕೊಟ್ಟಿದ್ದಾರೆ, ನೀವು ಅದರಲ್ಲಿ ಕಾಣಬಹುದು. ಸೊ ಮುಂದಿನಕ್ಕೆ ಹೋಗೋಣ. ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ. ಕರ್ನಾಟಕದ ಮಳೆಗಾಲ ಬಗ್ಗೆ ಅದರ ಮಾಹಿತಿಯ ಬರೆಯಿರಿ ಅಂತ ಹೇಳಿದ್ದಾರೆ. ಇದರದ ಎಲ್ಲ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ. ನೀವು ಒಂದೊಂದಾಗಿ ಆ ಉತ್ತರಗಳನ್ನು ಕಾಣ್ಬೋದು ಮತ್ತು ನೋಟ್ ಮಾಡ್ಕೊತಾ ಹೋಗಿ. ಸೊ ಮುಂದಿನಕ್ಕೆ ಹೋಗೋಣ. ಹೆನ್ರಿ ಫಯೋಲ್ ಅವರ ಪ್ರಕಾರ ನಿರ್ವಹಣೆ ತತ್ವಗಳು ಯಾವ ಅಂತ ಕೇಳಿದ್ದಾರೆ. ಹೆನ್ರಿ ಫಯೋಲ್ ಅವರ ಪ್ರಕಾರ ನಿರ್ವಹಣೆ ತತ್ವಗಳು ಯಾವ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಅವರ ತತ್ವಗಳನ್ನು ಇಲ್ಲಿ ಕಾಣಬಹುದು. 12 ತತ್ವಗಳನ್ನು ಕೊಟ್ಟಿದ್ದಾರೆ, ಒಂದಾಗಿ ನೋಡಿ. ಸೊ ಕೊನೆಯ ಪ್ರಶ್ನೆ. ಕರ್ನಾಟಕ ನಕ್ಷೆಯನ್ನು ರಚಿಸಿ ಇವುಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕರಾವಳಿ ಮೈದಾನ, ಮಲೆನಾಡು ಪ್ರದೇಶ, ಉತ್ತರ ಮೈದಾನ ಪ್ರದೇಶ, ದಕ್ಷಿಣ ಮೈದಾನ ಪ್ರದೇಶ. ಸೊ ಯಾವ ಮೈದಾನವನ್ನು ಎಲ್ಲೆಲ್ಲಿ ಅನ್ನೋದನ್ನು ಕೊಟ್ಟಿದ್ದಾರೆ, ನೀವು ಕಾಣ್ಬೋದು. ಉತ್ತರ ಮೈದಾನ, ದಕ್ಷಿಣ ಮೈದಾನ, ಮಲೆನಾಡು, ಆಮೇಲೆ ಕರಾವಳಿ. ಇಲ್ಲಿ ಕರಾವಳಿ, ಮಲೆನಾಡು, ಉತ್ತರ ಮೈದಾನ, ದಕ್ಷಿಣ ಮೈದಾನ. ಸೊ ಈ ರೀತಿ ವಿದ್ಯಾರ್ಥಿಗಳೇ S7 ಎಕ್ಸಾಮ್ದು 9th ಕ್ಲಾಸ್ ಸೋಷಿಯಲ್ ಸೈನ್ಸ್ ಇದೆ ರೀ. ಕ್ವಶನ್ ಪೇಪರ್ ವಿತ್ ಆನ್ಸರ್ ಇದೆ. ಸೊ ಇದೇ ರೀತಿ ವಿಡಿಯೋವನ್ನು ಕಾಣಲು ನಮ್ಮ ಚಾನಲ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿರಿ. ಸೊ ಮುಂದಿನ ವಿಡಿಯೋನಲ್ಲಿ ಏನು ಮಾಡ್ತೀನಿ, ಇದೇ ರೀತಿ ಇರುವಂಥ ಒಂದೊಂದು ಕ್ವಶನ್ ಪೇಪರನ್ನು ತಂದು ನಿಮಗೆ ಸಾಲ್ವ್ ಮಾಡ್ತೀನಿ. ನಿಮಗೆ ಇದು ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ.